ಅಮಿತ್ ಶಾ ಅವರ ಕರೆಗೂ ಕೂಡ ಈಶ್ವರಪ್ಪ ಅವರು ಕೇರ್ ಮಾಡಿಲ್ಲ. ಅಂದರೆ ತಲೆ ಕೆಡಿಸ್ಕೊಳ್ಳಿಲ್ಲ ಈಶ್ವರಪ್ಪನವರು. ಅಮಿತ್ ಶಾ ಅವರಾದರೂ ಕಾಲ್ ಮಾಡಲಿ, ಯಾರು ಬೇಕಾದರೂ ಕರೆ ಮಾಡಲಿ, ನಾನೇ ತಲೆ ಕೆಡಿಸ್ಕೊಳ್ಬೇಕು ಅಂತ. ಅಮಿತ್ ಶಾ ಅವರು ಕರೆ ಮಾಡಿದ್ದು ನಿಜ ಅಪ್ಪ, ಹೌದು ನಿಜ. ನಾನು ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ್ರು ಅಂತಾನೋ, ಅವ್ರು ಫೋನ್ ಮಾಡಿದ್ರು ಅಂತಾನೋ, ಚುನಾವಣಾ ಕಣದಿಂದ ನಾನು ಹಿಂದೆ ಸರಿಯಲ್ಲ. ನಾಳೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ರು, ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದರೆ ಚುನಾವಣಾ ಕಣದಿಂದ ಹಿಂದೆ ಸರಿದು ಬಿಡಿ, ನೀವು ವಾಪಸ್ ಹೋಗ್ಬಿಡಿ ಇದೆಲ್ಲ ಹೇಳಿದ್ರೆ ನಾನಂತೂ ಹಿಂದೆ ಸರಿಯೋ ಮಾತೇ ಇಲ್ಲ. ಮೊದಲು BJP ರಾಜ್ಯಾಧ್ಯಕ್ಷರನ್ನು ಚೇಂಜ್ ಮಾಡಿ. ಈ ರಾಜ್ಯದಲ್ಲಿ ಆಗಬೇಕಾಗಿರೋ ಕೆಲಸ ಏನು ಅಂದರೆ, ಮೊದಲಿಗೆ BJPಯ ಸ್ಟೇಟ್ ಪ್ರೆಸಿಡೆಂಟ್, ರಾಜ್ಯಾಧ್ಯಕ್ಷರು ಅವರು ಚೇಂಜ್ ಆಗಬೇಕು. ಆಮೇಲೆ ಬೇಕಾದರೆ ನಾನು ಚುನಾವಣಾ ಕಣದಿಂದ ವಾಪಸ್ ಹೋಗ್ತೀನಿ. ದೆಹಲಿ ಭೇಟಿಗಿಂತ ಮುಂಚೆ ಅಮಿತ್ ಶಾ ಅವರ ಮುಂದೆ ಈ ಒಂದು ಕಂಡೀಷನ್, ಈ ಒಂದು ಷರತ್ತನ್ನು ಈಶ್ವರಪ್ಪನವರು ಇಟ್ಟಿದ್ದಾರೆ. ಮಗ ಸೋಲ್ತಾನೆ ಅಂದಾಗ ಮಾತ್ರ ಯಡಿಯೂರಪ್ಪನವರಿಗೆ ನನ್ನ ಮನೆ ಅಡ್ರೆಸ್ ಸಿಗುತ್ತಾ ಅವರಿಗೆ? ಮಗ ಸೋತ್ಬಿಡ್ತಾನೆ ಅಂತ ಈಗ ನನ್ನ ಮನೆ ವಿಳಾಸ ಗೊತ್ತಾಯ್ತು ಅವರಿಗೆ. 10 ವರ್ಷಗಳಿಂದ ಲೆಕ್ಕ ಹಾಕೊಂಡ್ರೆ BSY ಅವರಿಗೆ ನನ್ನ ಮನೆ ಗೊತ್ತಾಗ್ಲಿಲ್ವಾ ಅಂತ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಗೃಹ ಮಂತ್ರಿಗಳು ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು. ಇಷ್ಟು ಸೀನಿಯರ್ ಲೀಡರ್ ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದ್ರು. ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ. ನಾಳೆ ರಾತ್ರಿ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡೋದಿದೆ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ, ಮತ್ತಿದನ್ನು ಹೇಳ್ತೀನಿ, ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ. ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ಈಗ 100ಕ್ಕೆ 100 ನಾನು ಗೆಲ್ತೇನೆ. ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ಲಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ. ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ. ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬರ್ತೀನಿ, ಯೋಚನೆ ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತೊಗೊಂಡು ಏನು ಮಾಡಲಿ? ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ. ನಾನು ಒಂದೇ ಕುಟುಂಬದಲ್ಲಿ BJP ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೇ, ಅದೇ ಕುಟುಂಬದ ಒಬ್ಬ MP ರಾಘವೇಂದ್ರ ಅವರು MP ಆಗಿದ್ದಾರೆ, ಅದೇ ಕುಟುಂಬದ ಇನ್ನೊಬ್ಬರು MLA ಆಗಿದ್ದಾರೆ ವಿಜೇಂದ್ರ. ಅವ್ರ ಕೈಯಲ್ಲಿ 6 ತಿಂಗಳು ಹಠ ಹಿಡಿದು ರಾಜ್ಯದ BJP ಅಧ್ಯಕ್ಷರು ಮಾಡಿದ್ದೀನಿ. ಹೆಂಗೆ ಸರಿ ಮಾಡೋದಕ್ಕಾಗುತ್ತೆ? 6 ತಿಂಗಳ ಕೆಳಗೆ 3 ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ ನಿಮ್ಮ ಹತ್ರ, ಏನು ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ. ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು, ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ. ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು. ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ. ಈ ವಾಪಸ್ ತೊಗೊಳ್ಳಿ, ಚುನಾವಣೆ ನೀವು ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ. ನೀವೇನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲವೂ ಕೂಡ ಮುಂದೆ ಮಾಡೋಣ ಅಂತಂದರು. ಅಲ್ಲರೇ ಅಮಿತ್ ಶಾ ಹತ್ರ ಬಂದಮೇಲೆ ಇನ್ನೇಗೆ ಯಡಿಯೂರಪ್ಪ ಹೋಗಲಿ? ರಂಗಂತ ಬಂದಮೇಲೆ ಸಿಂಗಂತ ಕೆಲಸ ಏನು? ನಮ್ಮ ಮನೆ ಬರಲಿ. ಯಾಕೆ 10 ವರ್ಷ ನನ್ನ ಮನೆ ಗೊತ್ತಿರಲಿಲ್ಲ ಅವ್ರಿಗೆ? ಮಗ ಸೋಲ್ತೀನಿ ಅಂತ ಗೊತ್ತಾಗಿದೆ ನನ್ನ ಮನೆ ನೆನಪಾಯ್ತಾ? ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ MP ಯಾವ